ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ CL ವ್ಲಾಗ್ಸ್. ನಾನು ನಿಮ್ಮ ಚಂದನ. ತುಂಬ ಈಸಿಯಾಗಿ, ಸಿಂಪಲ್ ಆಗಿ, ಸಖತ್ತಾಗಿ, ಹೋಟೆಲ್ಗಿಂತ ತುಂಬ ರುಚಿಯಾಗಿ ಮಾಡುವಂಥ ಪಲಾವ್ನ ತೋರಿಸ್ಕೊಂಡು ಕೊಡ್ತಾ ಇದ್ದೀವಿ. ಯಾರಿಗೆ ತಾನೇ ಇಷ್ಟ ಅಲ್ಲ ಈ ಪಲಾವ್? ಎಲ್ರಿಗೂ ಇಷ್ಟ. ಸೊ ಈ ವಿಡಿಯೋ ನೋಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರು ಫಸ್ಟ್ ಟೈಮ್ ವಿಸಿಟ್ ಮಾಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಹಾಗಿದ್ರೆ ಬನ್ನಿ ಹೇಗೆ ಮಾಡೋದಂತ ನೋಡ್ಕೊಂಬರೋಣ. ಮೊದಲಿಗೆ ಬಾಣಲಿ ಇಟ್ಕೊಂಡು ಸ್ವಲ್ಪ ಆಯಿಲ್ನ ಹಾಕ್ಕೊಂಡು ಒಂದು ಈರುಳ್ಳಿನ ಕಟ್ ಮಾಡಿ ಹಾಕೊತಾ ಇದ್ದೀವಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ. ಇದ್ರ ಜೊತೆಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸಿ ಹಾಕೊತಾ ಇದ್ದೀವಿ. ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿನ ಕೂಡ ಹಾಕೊತಾ ಇದ್ದೀವಿ. ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಹಾಗೆ ಈರುಳ್ಳಿ ಇದು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಚೆನ್ನಾಗಿ ಎಣ್ಣೆಯಲ್ಲಿ ರೋಸ್ಟ್ ಮಾಡ್ಕೊಳ್ಳಿ. ಇದು ಬೆಂದ ನಂತರ ಇಲ್ಲಿ ಸೋಂಪನ್ನು ಹಾಕೊತಾ ಇದ್ದೀವಿ. ಅರ್ಧ ಟೇಬಲ್ ಸ್ಪೂನ್ ಸೋಂಪನ್ನು ಹಾಕೊಂಡ್ರೆ ಸಾಕು. ಹಾಗೆ 1 ಕಪ್ ಆಗುವಷ್ಟು ಕಾಯಿ ತುರಿ, ಇಲ್ಲಿ 1 ಹಿಡಿಯಷ್ಟು ಪುದೀನ, ಹಾಗೆ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಇಷ್ಟೆಲ್ಲಾನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀವಿ. ಇದು ಕಂಪ್ಲೀಟ್ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಎಣ್ಣೆಯಲ್ಲಿ ಹುರ್ಕೊಬೇಕು. ಇದು ನಂತರ ನಾವು ಜಾರ್ಗೆ ಹಾಕೊಂಡು ರುಬ್ಕೊಬೇಕಾಗತ್ತೆ. ಈ ಪಲಾವ್ ತುಂಬ ಟೇಸ್ಟಿಯಾಗಿರುತ್ತೆ. ಖಂಡಿತವಾಗ್ಲೂ ನೀವು ಒಂದ್ಸಲಿ ಟ್ರೈ ಮಾಡಿ, ನಿಜವಾಗ್ಲೂ ಇಷ್ಟಪಡ್ತೀರಾ. ಎಲ್ಲರೂ ಕೇಳ್ತಾರೆ ಮತ್ತೆ ಇದೇ ಥರ ಪಲಾವ್ ಮಾಡು ಅಂತ. ಅಷ್ಟು ಟೇಸ್ಟಿಯಾಗಿರುತ್ತೆ, ಅಷ್ಟೇ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಕೂಡ ಮಾಡ್ಕೊಬೋದು. ನೋಡಿ, ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾವು ರುಬ್ಕೊತಾ ಇದ್ದೀವಿ. ತುಂಬ ಸಾಫ್ಟಾಗಿ ರುಬ್ಕೊಳ್ಳೋದು ಬೇಡ, ಹಾಗೆ ತುಂಬ ತರಿಯಾಗಿ ರುಬ್ಕೊಳ್ಳೋದು ಬೇಡ. ಒಂದು ಸ್ವಲ್ಪ ಈ ಥರ ಕನ್ಸಿಸ್ಟೆನ್ಸಿಯಲ್ಲಿ ರುಬ್ಕೊಂಡ್ರೆ ನೀವು ಸಾಕು. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಸಿಂಪಲ್ಲಾಗಿ ನಾವು ಮಸಾಲೆ ಪ್ರಿಪೇರ್ ಮಾಡ್ಕೊಂಡ್ವಿ ಅಂತ. ಇಷ್ಟೇ ಕಲರ್ಫುಲ್ ಆಗಿರುತ್ತೆ, ಇಷ್ಟೇ ಟೇಸ್ಟಿಯಾಗಿರುತ್ತೆ ಈ ಪಲಾವ್. ತುಂಬ ಚೆನ್ನಾಗಿರುತ್ತೆ. ಒಂದ್ಸಲಿ ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ. ಇವಾಗ ಕುಕ್ಕರ್ ಇಟ್ಕೊಂಡು ಅದಕ್ಕೆ ಬೆಣ್ಣೆ ಹಾಕ್ಕೊತಾ ಇದ್ದೀವಿ. ಬೆಣ್ಣೆ ಜೊತೆ ಸ್ವಲ್ಪ ಎಣ್ಣೆನೂ ಕೂಡ ಹಾಕ್ಕೊತಾ ಇದ್ದೀವಿ. ಇದು ಚೆನ್ನಾಗಿ ಕಾಯಲಿ. ಕಾದ ನಂತರ ಇಲ್ಲಿಗೆ ಎಲ್ಲ ಸ್ಪೈಸಸ್ನು ಕೂಡ ಹಾಕೊಬೇಕು. ಅದ್ರ ಜೊತೆಗೆ ಕಸೂರಿ ಮೇಥಿ 1 ಸ್ಪೂನ್ ಹಾಕೊತಾ ಇದ್ದೀವಿ. ಪಲಾವ್ ಎಲೆ ಹಾಕೊಂಡು ಚೆನ್ನಾಗಿ ಕಾಯಿಸ್ಕೊತಾ ಇದ್ದೀವಿ. ಇದೇ ಎಣ್ಣೆಗೆ ನಾವು ರುಬ್ಬಿರೋ ಮಸಾಲೆನ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಬಿಡೋವರೆಗೂ ನಾವು ಫ್ರೈ ಮಾಡ್ಕೊಬೇಕು. ಇದು ಆಲ್ರೆಡಿ ಹಸಿ ಸ್ಮೆಲ್ ಹೋಗಿರುತ್ತೆ, ಬಟ್ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸಖತ್ ಟೇಸ್ಟಿಯಾಗಿರುತ್ತೆ. ಎಣ್ಣೆ ಬಿಟ್ಟ ನಂತರ ಇಲ್ಲಿಗೆ ಎಲ್ಲ ಸ್ಪೈಸಸ್ನು ಕೂಡ ಹಾಕೊಬೇಕು. 1 ಸ್ಪೂನ್ ಧನಿಯಾ ಪುಡಿ, ಅರ್ಧ ಟೇಬಲ್ ಸ್ಪೂನ್ ಅರಿಶಿಣದ ಪುಡಿ, ಹಾಗೆ 1 ಟೇಬಲ್ ಸ್ಪೂನ್ ಅಥವಾ ಖಾರಕ್ಕೆ ತಕ್ಕಷ್ಟು ಚಿಲ್ಲಿ ಪೌಡರ್, ಅರ್ಧ ಟೇಬಲ್ ಸ್ಪೂನ್ ಗರಂ ಮಸಾಲ. ನೀವು ಹಸಿಮೆಣಸಿನ್ಕಾಯಿ ಹಾಕಿರೋದೇ ಸಾಕು ಅಂತ ಅಂದರೆ ಸ್ಕಿಪ್ ಮಾಡ್ಬೋದು ಚಿಲ್ಲಿ ಪೌಡರ್ನ, ಅದು ಆಪ್ಷನಲ್. ಇದೆಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ. ಫ್ರೈ ಆಗಿದ ಮೇಲೆ 2ರಿಂದ 3 ಟೇಬಲ್ ಸ್ಪೂನ್ ಮೊಸರನ್ನ ಹಾಕೊತಾ ಇದ್ದೀವಿ. ಮೊಸರು ಇಲ್ಲಿ ಹಾಕ್ಕೊಳ್ಳಿ, ಯಾಕಂತಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಅದೊಂಥರ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಇವಾಗ ಎಲ್ಲ ತರಕಾರಿನೂ ಹಾಕ್ಕೊಬೇಕು. 1 ಕಪ್ ಕ್ಯಾರೆಟ್ ಹಾಕೊತಾ ಇದ್ದೀವಿ, ಹಾಗೆ ನವಲಕೋಸು 1 ಕಪ್ ಹಾಕೊತಾ ಇದ್ದೀವಿ. 1 ಕಪ್ ಬೀನ್ಸ್ ಹಾಕೊತಾ ಇದ್ದೀವಿ, ಹಾಗೆ 1 ಕಪ್ ಬಟಾಣಿನ ಹಾಕೊತಾ ಇದ್ದೀವಿ. ಹಸಿ ಬಟಾಣಿ ಇಲ್ಲ ಅಂತಂದರೆ ನೈಟ್ ಎಲ್ಲ ಸೋಕ್ ಮಾಡಿಟ್ಟು ಅದನ್ನು ಹಾಕೊಬೋದು. ಹಾಗೆ 2 ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿ ಹಾಕೊತಾ ಇದ್ದೀವಿ. ಮಸಾಲೆ ಹಿಡಿಯೋವರೆಗೂ ಚೆನ್ನಾಗಿ ತಿರುಗಿಸಿ ಅದನ್ನು ಬೇಯಿಸಿ, ಆಯಿತಾ. ಕಂಪ್ಲೀಟ್ ಮಸಾಲೆ ತರಕಾರಿಗೆಲ್ಲ ಹಿಡಿಬೇಕು. ನೋಡಿ, ಇಷ್ಟು ಚೆನ್ನಾಗಿ ಅದನ್ನು ಕಂಪ್ಲೀಟಾಗಿ ಮಿಕ್ಸ್ ಮಾಡಬೇಕು. ಇದೇ ತುಂಬ ಟೇಸ್ಟಿಯಾಗಿರುತ್ತೆ. ಮಸಾಲೆ ಸಖತ್ತಾಗಿ ಹಿಡಿದಿರುತ್ತೆ ಎಲ್ಲ ತರಕಾರಿಗೂ. ಈ ಟೈಮಲ್ಲಿ ನಾವು ಅಕ್ಕಿ ಎಷ್ಟು ತೊಗೊಂಡಿರ್ತೀವೋ ಅದರಲ್ಲಿ 2 ಭಾಗದಷ್ಟು ನೀರನ್ನು ಹಾಕ್ಕೊಬೇಕು. ನಾವಿಲ್ಲಿ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಯೋದಕ್ಕೆ ಬಿಡ್ತಾ ಇದ್ದೀವಿ. ನೋಡ್ಬೋದು, ಇಲ್ಲಿ ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಟೇಸ್ಟ್ ಕೂಡ ಮಾಡ್ಬೋದು. ಚೆನ್ನಾಗಿ ಉಪ್ಪು ಹಿಡ್ದಿದೆಯಾ ಇಲ್ವಾ ಅಂತ. ಉಪ್ಪು ಕಮ್ಮಿ ಆಗಿದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊಬೋದು, ಉಪ್ಪು ಜಾಸ್ತಿ ಆಗಿದ್ರೆ ಸ್ವಲ್ಪ ತುಪ್ಪನ ಹಾಕ್ಕೊಂಡು ಮ್ಯಾನೇಜ್ ಮಾಡ್ಕೊಬೋದು. ನೋಡಿ, ಇಷ್ಟು ಕುದಿ ಬರಬೇಕು. ಈ ಟೈಮಲ್ಲಿ ನಾವು ಅಕ್ಕಿನ ಸೇರಿಸ್ಕೊತಾ ಇದ್ದೀವಿ, ಆಯಿತಾ. ಅಕ್ಕಿ ಚೆನ್ನಾಗಿ ಈ ಥರ ಕುದಿ ಬರೋ ಟೈಮಲ್ಲಿ ಸೇರಿಸ್ಕೊಂಡ್ರೆ ಅದು ಚೆನ್ನಾಗಿ ಕುಕ್ ಆಗುತ್ತೆ. ಇಲ್ಲೇನೆ ನಾವು 75% ನಾವು ರೈಸ್ನ ಕುಕ್ ಮಾಡಿಬಿಟ್ಟಿರ್ತೀವಿ. ಜಸ್ಟ್ 1 ವಿಷಲ್ ಅಥವಾ ದಮ್ ಕಟ್ಸ್ಬಿಟ್ಟು ಇದನ್ನು ತೆಗಿಬೋದು. ನೋಡಿ, ಇವಾಗ ಅಕ್ಕಿ ಹಾಕಿ ಇದನ್ನು ಕುದಿ ಬರೋವರೆಗೂ ಸ್ವಲ್ಪ ಅರ್ಧ ಮುಚ್ಚಳ ಮುಚ್ಚಿ ಬೇಯಿಸ್ಕೊಂಡ್ವಿ. ಇಷ್ಟು ಕುದಿ ಬರಬೇಕು. ಈ ಟೈಮಲ್ಲಿ ನೀವು 1 ರೌಂಡ್ ಹಿಂಗೆ ತಿರುಗಿಸ್ಕೊಂಡು ನಂತರ ಮುಚ್ಚಳ ಮುಚ್ಚಿ ದಮ್ ಕಟ್ಟಿಸಿ ಅಥವಾ 1 ವಿಷಲ್ ತೆಗೆಸ್ಕೊಳ್ಳಿ ಅಷ್ಟೇ. ತುಂಬ ಟೇಸ್ಟಿಯಾಗಿರುತ್ತೆ. ಅನ್ನನೂ ಕೂಡ ಉದ್ರುದ್ರಾಗಿರುತ್ತೆ. ನೀವು ಅಂದ್ಕೊಂಡೇ ಇರಲ್ಲ ಆ ಲೆವೆಲ್ಲಿಗೆ ಪಲಾವ್ ರೆಡಿಯಾಗಿರುತ್ತೆ. ನೋಡ್ಬೋದು, ನಾವಿಲ್ಲಿ ವಿಷಲ್ ತೆಗಿತಾ ಇದ್ದೀವಿ. ಎಷ್ಟು ಕಲರ್ಫುಲ್ ಆಗಿದೆ, ಎಷ್ಟು ಗ್ರೀನ್ ಆಗಿದೆ, ಅಷ್ಟೇ ಟೇಸ್ಟಿಯಾಗಿ ಸಖತ್ತಾಗಿರುತ್ತೆ ಪಲಾವ್. ನೀವು ಒಂದ್ಸಲಿ ಟ್ರೈ ಮಾಡಿ. ಯಾವುದೇ ಕಾರಣಕ್ಕೂ ನೀವು ಈ ಟೇಸ್ಟ್ನ ಮರೆಯಲ್ಲ, ಯಾಕಂದರೆ ಅಷ್ಟು ಟೇಸ್ಟಿಯಾಗಿರುತ್ತೆ. ಹೋಟೆಲಲ್ಲೂ ಈ ಥರ ಸಿಗಲ್ಲ. ಅಷ್ಟು ಟೇಸ್ಟಿಯಾಗಿ ಮನೆಯಲ್ಲೇ ಸಿಂಪಲ್ಲಾಗಿ ಮಾಡ್ಕೊಂಬಿಡ್ಬೋದು. ನಾವು ಯೂಶಲಿ ಆಲ್ರೆಡಿ ಒಂದು ಪಲಾವ್ನ ಮಾಡಿಬಿಟ್ಟು ತೋರಿಸಿದ್ದೀವಿ, ಬಟ್ ಈ ಥರ ಪಲಾವ್ ಅಲ್ಟಿಮೇಟ್ ಟೇಸ್ಟ್, ಆಯಿತಾ. ನೀವು ಒಂದ್ಸಲಿ ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ ಯಾವ ಥರ ಇರುತ್ತೆ ಅಂತ. ಇವಾಗ ಸರ್ವ್ ಮಾಡ್ಬಿಟ್ಟು ತೋರಿಸ್ತಾ ಇದ್ದೀವಿ. ರೈತಾ ಜೊತೆ ಬಿಸಿ ಬಿಸಿ ಪಲಾವ್ ಸವಿಯಲು ಸಿದ್ಧ. ನೀವು ಕೂಡ ಮನೇಲಿ ಟ್ರೈ ಮಾಡಿ, ಹೇಗಿತ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ.
ನನ್ನ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮಗೆ ಇನ್ನೂ ಮೋಟಿವೇಟ್ ಆಗಿ ಒಳ್ಳೊಳ್ಳೆ ಕಂಟೆಂಟ್‌ನ ಹಾಕ್ತಾ ಇರ್ತೀವಿ. ನಿಮ್ಮ ಸಬ್ಸ್ಕ್ರೈಬ್ ನಮಗೆ ತುಂಬ, ತುಂಬ, ತುಂಬಾನೇ ಇಂಪಾರ್ಟೆಂಟ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನೋಡಿ ಎಷ್ಟು ಟೇಸ್ಟಿಯಾಗಿ, ಎಷ್ಟು ಕಲರ್‌ಫುಲ್ ಆಗಿದೆ ಅಂತ. ಈ ಟೇಸ್ಟ್ ನಿಮಗೂ ಬೇಕಾ? ಹಾಗಿದ್ರೆ ನೀವು ಟ್ರೈ ಮಾಡಿ. ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.